23 ಹಾಗೂ 24ನೆಯ ಕವನ. ಮರಳೆಲೆವು ನೀವಕ್ಕ, ನಿಮ್ಮವರು ಕುಮಾರರು ನಿಮ್ಮ ಕೈಯೆಡೆ ಧರಣೀಪತಿ ನೀಡು ನಿದ್ರೆಗೈದನು ನನ್ನ ತೋಳಿನಲ್ಲಿ. ಸುರವ ದೂಗಳೊಡನಿರಲಿ ನಿನ್ನಯ ಹರಿಭವನ ಎನ್ನದು ನೋಡು ತನ್ನಯ ಪರಿಯನ್ನೀತನ ನಿನಗೆ ಒಡನೆಂದ ಅಗ್ರ ಗೆರಗಿದಳು. ಅಂದರೆ ಮಾದ್ರಿಯು ಕುಂತಿಯನ್ನು ಕುರಿತು ಹೇಳುವಂಥ ಮಾತು, ಅಕ್ಕ ಇದೆಂತಹ ಹುಚ್ಚು, 5 ಜನ ಮಕ್ಕಳು ನಿಮ್ಮ ಬಳಿಯಲ್ಲಿದ್ದರು, ರಾಜನು ನನ್ನ ತೋಳಿನಲ್ಲಿ ದೀರ್ಘ ನಿದ್ರೆ ಮಾಡಿದನು. ಅಪ್ಸರ ಸ್ತ್ರೀಯರ ಬಳಿ ನಿನ್ನ ಪಂಥ ಆಗಿರಲಿ, ನಮ್ಮ ಪತಿಯನ್ನೂ ನಿನಗೆ ಕೊಡುವುದಿಲ್ಲ ಎಂದು ಹೇಳಿ ಮಾದ್ರಿಯು ಕುಂತಿಯ ಪಾದಗಳಿಗೆ ನಮಸ್ಕರಿಸಿದಳು. ಮುಂದಿನ ಕವನದಲ್ಲಿ ಮುನಿಗಳಿಕೆಯ ತಿಳುಹಿ ಮಾದ್ರಿಗೆ ಜನಪತಿಯ ಸಹಗಮನದಲ್ಲಿ ಮತವೆನಿಸಿ ಶವ ಸಂಸ್ಕಾರವನ್ನು ವೈದಿಕ ವಿಧಾನದಲ್ಲಿ ಮುನಿಗಳೇ ಮಾಡಿದರು. ಮಾದ್ರಿ ವನಿತೆ ತನ್ನ ಕುಮಾರರಿಬ್ಬರ ತನುಜ ನೀ ಸಲಹೆಂದು ಮಾದ್ರಿ ವನಿತೆ ತನ್ನ ಕುಮಾರರಿಬ್ಬರ ತನುಜ ನೀ ಸಲಹೆಂದು ಕೊಟ್ಟಳು ಧರ್ಮಜನ ಕರೆದು. ಅಂದರೆ ಮುನಿಗಳು ಕುಂತಿಗೆ ಹೇಳಿ ಪಾಂಡುರಾಜನ ಜೊತೆಗೆ ಮಾದ್ರಿಯೂ ಸಹಗಮನ ಮಾಡುವುದಕ್ಕೆ ಅವಳನ್ನು ಒಪ್ಪಿಸಿ ವೈದಿಕ ವಿಧಾನದಿಂದ ಶವ ಸಂಸ್ಕಾರವನ್ನು ಮಾಡಿದರು. ಮಾದ್ರಿಯು ಧರ್ಮರಾಜನನ್ನು ಕರೆದು, ಮಗನೇ, ನನ್ನ ಮಕ್ಕಳಿಬ್ಬರನ್ನು ನೀನು ಕಾಪಾಡು ಎಂದು ಅವನಿಗೆ ಅವರನ್ನು ಒಪ್ಪಿಸಿದಳು. ಧನ್ಯವಾದಗಳು.